ನಮ್ಮ ವಾದಗಳೇನೇ ಇರಲಿ, ನ್ಯಾಯಾಲಯ ಒಂದು ಸಲ ತೀರ್ಪು ಕೊಟ್ಟರೆ ಅದಕ್ಕೆ ಎಲ್ಲರೂ ತಲೆಬಾಗಬೇಕು. ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ ಶಂಕರ್ ಬಿದ್ರಿ ಮಾಡಿದ್ದು ಕೂಡ ಅದನ್ನೇ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಹುದ್ದೆಗೆ ಅವರನ್ನು ನೇಮಿಸಿದ್ದು ತಪ್ಪು ಅಂತ ಹೈಕೋರ್ಟ್ ತೀರ್ಪು ಕೊಟ್ಟ ತಕ್ಷಣವೇ ಅವರು ಅಧಿಕಾರ ಬಿಟ್ಟುಕೊಟ್ರು. ಒಂದು ಇನ್ಕ್ರಿಮೆಂಟು, ಒಂದು ಪ್ರಮೋಷನ್ನು, ಒಂದು ಮೆಡಲು ಬೇರೆ ಯಾರಿಗಾದ್ರೂ ಅಷ್ಟು ಇಂಪಾರ್ಟೆಂಟ್ ಅನಿಸ್ತವೋ ಇಲ್ವೋ? ಪೊಲೀಸರು ಮತ್ತು ಮಿಲಿಟರಿಯವರು ಅವುಗಳನ್ನು ತೀರಾ ಪರ್ಸನಲ್ ಆಗಿ ತಗೊಂಡು ಬಿಡ್ತಾರೆ. ನಮಗೆ ಕೊಡಬೇಕಾದ ಗೌರವ ಕೊಟ್ಟು ಬಿಡಿ, ಇಲ್ಲದಿದ್ದರೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ಬಡಿದಾಡಿ ಆದರೂ ಸರಿ, ಅದನ್ನು ದಕ್ಕಿಸಿಕೊಳ್ತೀವಿ ಅನ್ನೋ ಮನಸ್ಥಿತಿ ಅವರದು. ಶಂಕರ್ ಬಿದ್ರಿ ಮಾಡಿದ್ದು ಅದನ್ನೇ. ಸಿಎಟಿ ಮತ್ತು ಹೈಕೋರ್ಟ್ನಲ್ಲಿ ಇವರ ಅರ್ಜಿಗೆ ಸಿಗಬೇಕಾದ ಗೌರವ ಸಿಕ್ಕಿರಲಿಲ್ಲ. ಸುಪ್ರೀಂ ಕೋರ್ಟ್ ವ್ಯವಧಾನದಿಂದ ಇವರ ಬೇಡಿಕೆ ಕೇಳಿಸಿಕೊಂಡಿತು, ಆದರೆ ತೀರ್ಪು ಕೊಡಲಿಲ್ಲ. ಮತ್ತೊಮ್ಮೆ ಇದನ್ನ ಪರಿಶೀಲಿಸಿ ಅಂತ ಹೈಕೋರ್ಟ್ಗೆ ಕಳಿಸಿಕೊಡ್ತು. ಇಲ್ಲಿ ಮೊದಲು ತೀರ್ಪು ಕೊಟ್ಟ ನ್ಯಾಯಮೂರ್ತಿ ಕುಮಾರ್ ಅವರ ಪೀಠ ಬೇಡ, ಬೇರೆ ಪೀಠದಲ್ಲಿ ವಿಚಾರಣೆ ನಡೆಸಿ ಅಂತ ಬಿದ್ರಿ ಕೇಳ್ಕೊಂಡ್ರು. ಹೈಕೋರ್ಟ್ ಕೆಂಡಾಮಂಡಲ ಆಯಿತು. ಆದದ್ದಾಗ್ಲಿ ಅಂತ ನ್ಯಾಯಮೂರ್ತಿ ಕುಮಾರ್ ಪೀಠದಲ್ಲೇ ವಿಚಾರಣೆ ನಡೀಲಿ ಅಂತ ಒಪ್ಪಿಕೊಂಡು ತೀರ್ಪು ಕೇಳೋದಕ್ಕೆ ಕಿವಿ ತೆರೆದುಕೊಂಡು ಕುಳಿತಿದ್ರು ಬಿದ್ರಿ. ನಿರೀಕ್ಷಿಸಿದ ಏಟೇ ಬಿದ್ದಿತ್ತು. ಇವತ್ತು ಒಳ್ಳೆಯ ಜಡ್ಜ್ಮೆಂಟ್ ಬಂದಿದೆ, ನನಗೆ ತುಂಬ ಖುಷಿಯಾಗಿದೆ. ಹೈಕೋರ್ಟಿಂದ ನನಗೆ ನ್ಯಾಯ ಸಿಕ್ಕಿದೆ. ಶಂಕರ್ ಬಿದ್ರಿ ಹೆಸರು ಕೇಳಿದ್ರೆ ಉರಿದು ಬೀಳ್ತಿದ್ದ ಕೆಲವರಿದ್ರು. ಅವರು ಕೇಕೆ ಹಾಕಿದ್ದು ಈ ತೀರ್ಪು ಬಂದಾಗ. ಈ ರಾಜ್ಯದ ಬಹುತೇಕ ಪೊಲೀಸ್ ಅಧಿಕಾರಿಗಳು ವೀರಪ್ಪನ್ ಹೆಸರು ಕೇಳಿದ್ರೆ ಚಳಿ ಜ್ವರ ಬಂದವರಂಗಾಡ್ತಿದ್ದ ಕಾಲದಲ್ಲಿ ವರ್ಷಗಳ ಕಾಲ ಪ್ರಾಣದ ಹಂಗು ತೊರೆದು ಬೆಟ್ಟ ಗುಡ್ಡಗಳಲ್ಲಿ ಬಡಿದಾಡಿದ್ದಕ್ಕೆ ಇದಾ ಬಹುಮಾನ? ಸವಾಲುಗಳು ಬಂದಾಗಲೆಲ್ಲ ಎದ್ದು ನಿಂತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಿದ್ದಕ್ಕೆ ಇದಾ ಸನ್ಮಾನ? ತಮಗೆ ತಾವೇ ಪ್ರಶ್ನೆ ಕೇಳಿಕೊಂಡ್ರು ಬಿದ್ರಿ. ಅಲ್ಲಿಂದ ಮುಂದೆ ಇವರ ಹೋರಾಟ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಹುದ್ದೆಗಲ್ಲ, ಸ್ವಾಭಿಮಾನಕ್ಕೆ ಅನ್ನೋ ಹಾಗಾಯ್ತು. ಮತ್ತೆ ಸುಪ್ರೀಂ ಕೋರ್ಟ್ ಬಾಗಿಲು ಬಡಿದ್ರು. ನನಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಹುದ್ದೆ ಬೇಡ, ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ನನ್ನ ಸೇವೆಗೆ ಕಳಂಕ ತರುವಂಥ ಮಾತುಗಳನ್ನು ಹೇಳಿದೆ, ಅದರ ಬಗ್ಗೆ ಸ್ಪಷ್ಟೀಕರಣ ಬೇಕು ಅಂತ ದೇಶದ ಅತಿ ದೊಡ್ಡ ನ್ಯಾಯಪೀಠದ ಎದುರಿಗೆ ಮನವಿ ಮಾಡಿಕೊಂಡ್ರು. ಇವತ್ತು ನ್ಯಾಯಪೀಠ ತನ್ನ ತೀರ್ಪು ಕೊಟ್ಟಿದೆ. ಸರ್ಕಾರದ ವರ್ತನೆಯಿಂದ ನನಗೆ ಈ ಸರ್ಕಾರದ ಕೆಳಗೆ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ. ದೈವಾನುಗ್ರಹದಿಂದ ನಾನು 31ಕ್ಕೆ ನಾನು ನಿವೃತ್ತಿಯಾಗಿದ್ದೀನಿ ಅಂತ ಒಪ್ಕೊಂಡಿದ್ದೀನಿ. ನನಗೆ ಪುನರ್ ನೇಮಕ ಬೇಡ ಅಂಥೇಳಿ ನಾನು ನ್ಯಾಯಮೂರ್ತಿಗೆ ತಿಳಿಸಿದೆ. ಆದ್ದರಿಂದ ಅವರು ಇದನ್ನು ಶೀಘ್ರವಾಗಿ ವಿಲೇವಾರಿ ಮಾಡಿಕೊಟ್ಟಿದ್ದಾರೆ. ಈಗ ಈ ಹೋರಾಟಗಾರನ ಅಂತರಾತ್ಮ ನಿರಾಳವಾಗಿದೆ. 7 ತಿಂಗಳಿನಿಂದ ಅನುಭವಿಸಿದ್ದ ಬೇಗುದಿಗೆ ಸಣ್ಣದೊಂದು ಸಮಾಧಾನ ಸಿಕ್ಕಂಗಾಗಿದೆ. ಇವತ್ತು ಸುಪ್ರೀಂ ಕೋರ್ಟ್ ಇಂಥದ್ದೊಂದು ತೀರ್ಪು ಕೊಡದೆ ಇದ್ರೆ ಇಷ್ಟು ವರ್ಷ ಹಗಲು ರಾತ್ರಿ ಒಂದು ಮಾಡಿ ದುಡಿದದ್ದೆಲ್ಲ ಹೊಳೆಲಿ ಹೋಮ ಮಾಡಿದಂತಾಯ್ತು ಅನ್ನೋ ಅಸಮಾಧಾನ ಕೊನೆ ತನಕ ಉಳಿದಿತ್ತು. ಆದರೆ ನ್ಯಾಯಪೀಠ ಅದಕ್ಕೆ ಅವಕಾಶ ಕೊಡಲಿಲ್ಲ. ಎಲ್ಲೋ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗಲಗಲಿ ಅನ್ನೋ ಸಣ್ಣ ಹಳ್ಳಿಯ ಬಡ ರೈತನ ಮನೆಯಲ್ಲಿ ಹುಟ್ಟಿ ಒಂದು ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಹುದ್ದೆಯ ತನಕ ನಡೆದು ಬರೋದು ಅಂದರೆ ಅದು ಸುಮ್ಮನೆ ಅಲ್ಲ. ಆ ಹಾದಿಯನ್ನು ಹೂವಿನ ಹಾಸಿಗೆ ಆಗಿರಲಿಲ್ಲ. ಅದರಲ್ಲಿ ಕಲ್ಲು ಮುಳ್ಳುಗಳಿದ್ವು, ಏಳು ಬೀಳುಗಳಿದ್ವು. ಗೆಲುವು ಹತ್ತಿರ ಬಂತು ಅನ್ನೋವಾಗಲೇ ಸೋಲು ಬಂದು ಬಾಚಿ ತಬ್ಬಿಕೊಂಡ ಕ್ಷಣಗಳಿದ್ವು. ಅವುಗಳ ಬಗ್ಗೆ ಒಂದು ಮಾತು ಚಿಕ್ಕದೊಂದು ಬ್ರೇಕ್ನ ನಂತರ.